ಆ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ದ್ವಿಗುಣಗೊಳ್ತಾ ಇದೆ. ಈ ಮಧ್ಯೆ ಬರದ ಬರೆಯಿಂದ ಕುಡಿಯೋ ನೀರಿಗೂ ಹಾಹಾಕಾರ ಶುರುವಾಗಿದೆ. ಹೀಗಾಗಿ ಜನ ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. 15 ದಿನ ಕಳೆದರೂ ಕುಡಿಯುವ ನೀರಿಲ್ಲ. ಜನಪ್ರತಿನಿಧಿಗಳಿಗೆ ನಿವಾಸಿಗಳ ಹಿಡಿಶಾಪ. ಒಂದು ಕಡೆ ರಾತ್ರಿ ಎನ್ನದೇ ಬಿಂದಿಗೆ ಹಿಡಿದು ರಸ್ತೆ ಮಧ್ಯೆ ಕುಳಿತು ಪ್ರತಿಭಟಿಸುತ್ತಿರುವ ಮಹಿಳೆಯರು, ಇನ್ನೊಂದೆಡೆ ಪ್ರೊಟೆಸ್ಟ್ನಿಂದ ನಿರ್ಮಾಣವಾಗಿರೋ ಟ್ರಾಫಿಕ್ ಜಾಮ್. ಈ ದೃಶ್ಯ ಕಂಡು ಬಂದಿದ್ದು ಗುಮ್ಮಟನಗರಿ ವಿಜಯಪುರದಲ್ಲಿ. ವಿಜಯನಗರದಲ್ಲಿ ಬಿಸಿಲಿನ ತಾಪದ ನಡುವೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ವಿಜಯಪುರ ನಗರದ ವಾರ್ಡ್ ನಂಬರ್ 12ರಲ್ಲಿ 3 ತಿಂಗಳಾದರೂ ಒಂದು ಬೋರ್ವೆಲ್ ವ್ಯವಸ್ಥೆ ಇಲ್ಲ. ಈ ಭಾಗದಲ್ಲಿ 15 ದಿನಕ್ಕೊಮ್ಮೆ ರಾತ್ರಿ 11 ಗಂಟೆ ಮೇಲೆ ನೀರು ಸರಬರಾಜಾಗುತ್ತಿದೆ. ಹಾಗೆ ಕೆಟ್ಟ ವಾಸನೆ ಇರುವ ಕುಡಿಯಲು ಯೋಗ್ಯವಿರದ ನೀರು ಬರುತ್ತಿದೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ವಾರ್ಡ್ ಮೆಂಬರ್ಗೆ ಕೇಳಿದ್ರೆ ನಾಳೆ ಕೆಲಸ ಆಗುತ್ತೆ, ನಾಡಿದ್ದು ಆಗುತ್ತೆ ಅಂತ ಸಬೂಬು ಹೇಳ್ತಿದ್ದಾರೆ. ಇದುವರೆಗೂ ಇಲ್ಲಿನ ಎಂಪಿ, ಎಂಎಲ್ಎ, ಮೆಂಬರ್ ಮುಖ ನೋಡಿಲ್ಲ ಅಂತ ಇಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ನೀರಿನ ಅಭಾವದಿಂದ ಜನರು ಹೈರಾಣಾಗಿದ್ದಾರೆ. ಹನಿ ನೀರಿಗೂ ಪರದಾಡುತ್ತಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಸ್ಥಳೀಯ ಅಧಿಕಾರಿಗಳು ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನೋದೇ ನಮ್ಮ ರಿಪಬ್ಲಿಕ್ ಕನ್ನಡದ ಆಶಯ. ಅರುಣ್ ಹಿಪ್ಪರಗಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಡ್ರೋನ್ ಕ್ಯಾಮೆರಾ ಸಾಮಾನ್ಯವಾಗಿ ವಿಡಿಯೋಗ್ರಫಿಗೆ ಅತಿ ಹೆಚ್ಚಾಗಿ ಬಳಸ್ತಾರೆ. ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್ ಶೂಟ್ಗೆ ಯೂಸ್ ಮಾಡ್ತಾರೆ. ಆದರೆ ಡ್ರೋನ್ನ ಹೀಗೂ ಬಳಸಬಹುದು ಅಂದ್ರೆ ನಿಮಗೆ ನಿಜವಾಗಿಯೂ ಆಶ್ಚರ್ಯ ಆಗತ್ತೆ. ವೈದ್ಯಕೀಯ ಸೇವೆಗೂ ಡ್ರೋನ್ ಬಳಕೆ. ವೈಮಾನಿಕ ಮಾದರಿಯಲ್ಲಿ ಔಷಧಿ ಸಪ್ಲೈ. ಹೌದು, ಉಡುಪಿ ಜಿಲ್ಲೆ ತಾಂತ್ರಿಕ ವಿಷಯಗಳಲ್ಲಿ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ರಾಜ್ಯದ ಅತ್ಯುತ್ತಮ ವೈದ್ಯಕೀಯ ಸೇವೆಗಳು ಉಡುಪಿಯ ಮಣಿಪಾಲ ನಗರದಲ್ಲಿ ಸಿಗುತ್ತಿವೆ. ಹೀಗಾಗಿ ಉಡುಪಿ ಸುತ್ತಮುತ್ತಲಿನ ಬಹುತೇಕ ಜಿಲ್ಲೆಗಳು ವೈದ್ಯಕೀಯ ವಿಚಾರಕ್ಕೆ ಉಡುಪಿ ಜಿಲ್ಲೆಯನ್ನೇ ಅವಲಂಬಿಸಿವೆ. ಸದ್ಯ ಇದೇ ವಿಚಾರಗಳನ್ನ ಗಮನದಲ್ಲಿರಿಸಿಕೊಂಡು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಹಾಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಜಂಟಿಯಾಗಿ ಡ್ರೋನ್ಗಳನ್ನು ಬಳಸಿಕೊಂಡು ವೈಮಾನಿಕ ಮಾದರಿ ಸಾರಿಗೆ ಮೂಲಕ ಆರೋಗ್ಯ ವಿತರಣಾ ವ್ಯವಸ್ಥೆಯ ಪರೀಕ್ಷಾತ್ಮಕ ಹಾರಾಟ ನಡೆಸುತ್ತಿದೆ. ಮೊದಲ ಹಾರಾಟದ ಅಂಗವಾಗಿ ಕಾರ್ಕಳದ ಡಾಕ್ಟರ್ TMA ಪೈ ರೋಟರಿ ಆಸ್ಪತ್ರೆಯಿಂದ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಗೆ ಮಾದರಿ ಔಷಧಿ ರವಾನಿಸಲಾಯಿತು. ಮಾನವರಹಿತ ವೈಮಾನಿಕ ವಾಹನಗಳೆಂದೇ ಕರೆಯಲ್ಪಡುವ ಡ್ರೋನ್ಗಳು ಸದ್ಯ ಆರೋಗ್ಯ ರಕ್ಷಣೆ ಸೇರಿದಂತೆ ವಿವಿಧ ಉದ್ಯಮಗಳಲ್ಲಿ ಜನಪ್ರಿಯತೆಯನ್ನ ಗಳಿಸುತ್ತಿವೆ. ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ಇಂಟ್ರಾ ಆಪರೇಟರ್ ಮಾದರಿ ಸಾರಿಗೆಯ ಕೊರತೆಯನ್ನ ಈ ಡ್ರೋನ್ಗಳು ನೀಗಿಸುತ್ತವೆ. ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಮೂಲಕ ಮಾದರಿಗಳನ್ನ ತ್ವರಿತವಾಗಿ ಸಾಗಿಸಬಹುದು. ಇನ್ನು ಈ ಸಂಶೋಧನೆಯು ಗ್ರಾಮೀಣ ಆಸ್ಪತ್ರೆಗಳು ಹಾಗೆ ಪ್ರಯೋಗಾಲಯ ಸೌಲಭ್ಯಗಳ ನಡುವೆ ಸಂಪರ್ಕವನ್ನ ಸ್ಥಾಪಿಸುವ ಮೂಲಕ ಆರೋಗ್ಯ ವಿತರಣೆಯಲ್ಲಿ ಕ್ರಾಂತಿಗೊಳಿಸಬಹುದು. ಹೀಗಾಗಿ ಕರ್ನಾಟಕದ ಪೆರಿಫೆರಲ್ ಮತ್ತು ಟರ್ಷಿಯರಿ ಕೇರ್ ಆಸ್ಪತ್ರೆಗಳ ನಡುವೆ ಆಂಕೋಪಥೋಲಾಜಿಕಲ್ ಮಾದರಿಗಳನ್ನು ಸಾಗಿಸಲು ಡ್ರೋನ್ಗಳನ್ನು ಬಳಸಿಕೊಳ್ಳುವ ಗುರಿಯನ್ನ ಈ ಯೋಜನೆ ಹೊಂದಿದೆ. ಡ್ರೋನ್ ಅನ್ನು ಸಾಮಾನ್ಯವಾಗಿ ಯಾವುದೋ ಒಂದು ದೃಶ್ಯವನ್ನ ಸೆರೆ ಹಿಡಿಯುವುದಕ್ಕೆ ಬಳಸ್ತೇವೆ. ಅದನ್ನ ವೈದ್ಯಕೀಯ ರಂಗದಲ್ಲಿ ಯಾವ ರೀತಿ ಬಳಸಬಹುದು ಅನ್ನೋದನ್ನ KMC ಆಸ್ಪತ್ರೆ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿರುವಂಥದ್ದು. ಯಾವುದೋ ಒಂದು ಸರ್ಜರಿ ನಡೆದಾಗ ಅಥವಾ ಯಾವುದೋ ಒಂದು ತುರ್ತಾಗಿ ಔಷಧಿ ಬೇಕಾದಾಗ ಅದನ್ನ ಒಂದು ಗ್ರಾಮೀಣ ಪ್ರದೇಶಕ್ಕೆ ಹೇಗೆ ಸುಲಭವಾಗಿ ತಲುಪಿಸಬಹುದು ಅನ್ನೋದನ್ನ ಒಂದು ಪ್ರಾಯೋಗಿಕ ಹಂತದಲ್ಲಿ ಉಡುಪಿಯ KMC ಆಸ್ಪತ್ರೆ ನಡೆಸಿರುವಂಥದ್ದು.
ಒಟ್ಟಾರೆಯಾಗಿ ಆರೋಗ್ಯ ರಕ್ಷಣೆಯ ವಿತರಣೆಗಾಗಿ ಡ್ರೋನ್ ಬಳಸುವುದು ಒಂದು ಉತ್ತಮ ವ್ಯವಸ್ಥೆಯಾಗಿದೆ. ವಿಶೇಷವಾಗಿ ಕಡಿಮೆ ಸಾರಿಗೆ ಉಳ್ಳ ಗ್ರಾಮೀಣ ಪ್ರದೇಶಗಳಲ್ಲಿ ಡ್ರೋನ್ ಮೂಲಕ ಅನಾರೋಗ್ಯ ಪೀಡಿತರ ನೆರವಿಗೆ ಧಾವಿಸುವುದು ಜೀವ ರಕ್ಷಣೆಯ ಹೊಸ ವಿಧಾನವಾಗಲಿ ಎನ್ನುವುದು ನಮ್ಮ ಆಶಯ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.